ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳಲ್ಲಿ ಮೇ 7ನೇ ತಾರೀಕು ಮತದಾನ ನಡೆಯುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಕಾರ್ಯಕರ್ತರ ವಲಯದಲ್ಲಿ ಕೇಳಿಬರ್ತಾ ಇರೋ ಕೆಲ ಮಾತುಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಎದೆ ಬಡಿತವನ್ನು ಹೆಚ್ಚಿಸ್ತಾ ಇದೆ. ಹೌದು, ಒಳಗಿಂದೊಳಗೆ ಏಟು ಕೊಡುವವರ ಒಳೇಟು ಅಂತೀವಲ್ಲ ಅದು. ಆ ಬಗ್ಗೆ ಎರಡೂ ಪಕ್ಷಗಳಲ್ಲಿ ಆತಂಕ ಮನೆ ಮಾಡಿದೆ. ಒಂದು ಕಡೆ ಇವರು ಬಿಜೆಪಿನವರು ಮೋದಿ ಅಲೆ ಅದನ್ನು ನಂಬ್ಕೊಂಡಿದ್ದಾರೆ, ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದ್ದಾರೆ. ಇವೆರಡೂ ಇವ್ರಿಗೇನೋ ಮ್ಯಾಜಿಕ್ ಮಾಡಿಬಿಡತ್ತೆ ಅಂತ ಇವರಿಬ್ಬರು ನಂಬ್ಕೊಂಡಿದ್ದಾರೆ. ಆದರೆ ಒಳೇಟಿನ ಭಯದಿಂದಾಗಿ ಎರಡೂ ಪಕ್ಷಗಳಲ್ಲಿ ಅಭ್ಯರ್ಥಿಗಳ ನಿದ್ದೆ ಹಾರಿ ಹೋಗಿದೆ. ಸೊ ಯಾವ ರೀತಿಯಲ್ಲಿ ಒಂದು ಜಿದ್ದಿ ಪ್ರತಿ ಕಣದಲ್ಲೂ ಇದೆ ಅನ್ನುವಂಥದ್ದು 14 ಕ್ಷೇತ್ರಗಳದ್ದು ನೋಡ್ತಾ ಇದ್ದೀವಿ ನಾವು ಹೇಗಿದೆ ಅಂತ. ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು ಬೇಳೂರು ಗೋಪಾಲಕೃಷ್ಣ ಮತ್ತು KS ಈಶ್ವರಪ್ಪ ಇಬ್ಬರ ಒಳೇಟಿನ ಭೀತಿ ಈ ಎರಡೂ ಪಕ್ಷಗಳಿಗೆ ಕಾಡ್ತಾ ಇದೆ ಅನ್ನುವಂಥದ್ದು. ಅಲ್ಲಿ ಈಶ್ವರಪ್ಪನವ್ರದ್ದಂತೂ ಬಂಡಾಯ ಬಹಳ ಬಹಿರಂಗವಾಗಿಯೇ ಇರ್ತಕ್ಕಂಥದ್ದು, ಅದೇನು ಭಾಳ ಸೀಕ್ರೆಟ್ ಆಗಿ ಏನೂ ಇಲ್ಲ. ಇನ್ನು ಹಾಗೆಯೇ ನಾವು ಮುಂದಿನ ಕ್ಷೇತ್ರ ಯಾರ್ಯಾರು ಇಲ್ಲಿ ಬಂಡಾಯ ಎದ್ರು ಅನ್ನುವಂಥದ್ದು, ಹುಬ್ಬಳ್ಳಿ ಧಾರವಾಡಕ್ಕೆ ಬಂದರೆ ಅಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಎಷ್ಟರ ಮಟ್ಟಿಗೆ ಬಂಡಾಯ ಎದ್ದಿದ್ರು, ಅವರೇ ಒಂದು ಸ್ವತಂತ್ರವಾಗಿ ನಿಲ್ತೀನಿ ಅಂತ ಹೊರಟಿದ್ರು, ಆಮೇಲೆ ನಾಮಪತ್ರ ಹಿಂಪಡೆದ್ರು. ಆದರೂ ಕೂಡ ಎಲ್ಲ ಒಂದು ಕಡೆ ಅವರ ಒಳೇಟಿನ ಭಯ ಕಾಡ್ತಾ ಇದೆ ಅಂತ ಹೇಳಬೇಕು ಜೋಶಿ ಅವರಿಗೆ. ಹಾಗೆಯೇ ಅಲ್ಲಿ ಮಂಜುನಾಥ್ ಕುನ್ನೂರ ಅವರದ್ದು ಕೂಡ ಕಾಂಗ್ರೆಸ್ಗೆ ಸಮಸ್ಯೆ ಆಗಬಹುದು. ಇನ್ನು ಬೀದರ್ಗೆ ಹೋದರೆ ಪ್ರಭು ಚವ್ಹಾಣ್ಗಂತೂ ನಿಮಗೆ ಗೊತ್ತು, ಅಲ್ಲಿ ಭಗವಂತ ಖೂಬಾ ಅವ್ರಿಗೆ ಪ್ರಭು ಚವ್ಹಾಣ್ ಅವ್ರಿಗೆ ಟಿಕೆಟ್ ಕೊಟ್ಟಾಗ್ಲೂ ಅಂಥ ಏನು ಖುಷಿ ಏನು ಕಂಡಿರಲಿಲ್ಲ. ಹಾಗೆಯೇ ಹಿಂದೆ ಪ್ರಭು ಚವ್ಹಾಣ್ ಸಾರ್ವಜನಿಕ ಸಭೆಯಲ್ಲಿ ಅಡ್ಡ ಬಿದ್ದು ಫುಲ್ ನಮಸ್ಕಾರ ಮಾಡಿ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ವಿಜಯೇಂದ್ರ ಅವ್ರ ಕಾಲಿಗೆ ಬಿದ್ದಿದ್ದು ನಾವು ನೋಡಿದ್ವಿ, ನೆನ್ಪು ಮಾಡ್ಕೋಬೋದು. ಅಲ್ಲೂ ಕೂಡ ಒಳೇಟಿನ ಭಯ ಇದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರು ಹಂಗೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ಅಲ್ಲಿ ಒಳೇಟಿನ ಭಯ ಭಗವಂತ ಖೂಬಾ ಅವರಿಗೆ ಇದೆ ಅನ್ನುವಂಥದ್ದು. ಇನ್ನು ಕಲಬುರ್ಗಿ ನೋಡ್ತಾ ಇದ್ದೀವಿ. ಕಲಬುರ್ಗಿನಲ್ಲಿ ಹೆಚ್ಚಿನ ಜನ ಕಳೆದ ಸಾರಿ ಉಮೇಶ್ ಜಾಧವ್ ಗೆಲುವಿಗೆ ಯಾರೆಲ್ಲ ಶ್ರಮಿಸಿದ್ರೋ ಆ ನಾಯಕರುಗಳು ಈ ಸಾರಿ ಕೈಪಾಳ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಉಮೇಶ್ ಜಾಧವ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಒಳೇಟಿನ ಭಯ ಕಾಡ್ತಾ ಇದೆ. ಉಮೇಶ್ ಜಾಧವ್ ಒಂಟಿ ಆಗಿದ್ದಾರೆ, ಆದರೆ ಮೋದಿ ಅಲೆ ಪ್ರಬಲವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಯಚೂರಿನಲ್ಲಿ ನೋಡಿದ್ರೆ BV ನಾಯಕ್ ಟಿಕೆಟ್ ಸಿಗಬೇಕು ಅಂತ ಭಾಳ ಆಸ್ಪಿರೆಂಟ್ ಆಗಿದ್ರು, ಅವರು ಕೂಡ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ BJP ಅಭ್ಯರ್ಥಿಗೆ ಸ್ವಲ್ಪ ಮಟ್ಟಿನ ಒಳೇಟಿನ ಭಯ. ಹಾಗೆಯೇ ಶರಣಪ್ಪ ಮೇಟಿ ಅವರು ಕೂಡ ಇದ್ದಾರೆ. ಬಾಗಲಕೋಟೆಗೆ ಬಂದ್ರಂತೂ ವೀಣಾ ಕಾಶಪ್ಪನವರ್ ಅವರು ಕೊನೆ ಕ್ಷಣದಲ್ಲಿ ಸಂಯುಕ್ತ ಪಾಟೀಲ್ ಅವ್ರ ಜೊತೆ ಏನೋ ಒಂಚೂರು ಆಯ್ತಪ್ಪ ನಾವು ಪ್ರಚಾರ ಮಾಡ್ತೀವಿ ಅಂತ ಬಂದರು. ಕಾಂಗ್ರೆಸ್ಗೆ ಭಾಳ ದೊಡ್ಡ ಒಳೇಟಿನ ಭಯ ಕಾಡ್ತಾ ಇದೆ. ಆದರೆ ಬಾಗಲಕೋಟೆನಲ್ಲಿ BJPಗೆ ಬಂಡಾಯ ಇಲ್ಲ. ಅಲ್ಲಿ ಗದ್ದಿಗೌಡ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಸ್ ಆಫ್ ನೋ ಇಲ್ಲ. ಇನ್ನು ದಾವಣಗೆರೆಗೆ ಬಂದರೆ MP ರೇಣುಕಾಚಾರ್ಯ ಮೇಲ್ನೋಟಕ್ಕೆ ಅವ್ರನ್ನ ಮನವೊಲಿಸಲಾಗಿದೆ ಅಂತ ಕಂಡರೂ ಕೂಡ ಅದು ಎಲ್ಲೋ ಒಂದು ಕಡೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಸ್ವಲ್ಪ ಮಟ್ಟಿಗಿನ ಹೊಡೆತ ಆಗಬಹುದೇನೋ, ಒಳೇಟು ಬೀಳಬಹುದೇನೋ ಅನ್ನೋದು. ಯಾಕೆಂದರೆ ಕೊನೆ ಕ್ಷಣದವರೆಗೂ ರೇಣುಕಾಚಾರ್ಯ ಭಾಳ ಆಸೆ ಇಟ್ಕೊಂಡಿದ್ರು ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತ. ಅದೇ ರೀತಿ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಕೈ ಹಿಡಿದು ಬಿಟ್ಟಿದ್ದಾರೆ, ಅಂದರೆ ಕೈಪಾಳ್ಯಕ್ಕೆ ಹೋಗಿದ್ದಾರೆ. BJPಗೆ ಭಾಳ ದೊಡ್ಡ ಹೊಡೆತ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಕಡೆ ಅಮರೇಗೌಡ ಬಯಾಪುರ ಅವರದ್ದು ಬಂಡಾಯ. ವಿಜಯಪುರಕ್ಕೆ ಬಂದರೆ ಇಲ್ಲಿ ಬಾಬು ರಾಜೇಂದ್ರ ನಾಯಕ್ ಬಂಡಾಯ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಬಂಡಾಯ ವಿಜಯಪುರದಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಚಿಕ್ಕೋಡಿ. ಉಮೇಶ್ ಕತ್ತಿ, ನನ್ನದರ್ದೇನು ಉಮೇಶ್ ಕತ್ತಿ ಏನು ಮಾಡ್ತಾರೆ ಈ ಸರಿ ಅಂತ ನಮ್ಮದೇ ರಿಪಬ್ಲಿಕಲ್ಲಿ ನೀವು ನೋಡಿದ್ರಿ ಯಾವ ರೀತಿಯಲ್ಲಿ ಅವರು ನನಗೆ ಟಿಕೆಟ್ ಸಿಗಬೇಕು ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಾಗಾದರೆ ಈಗ ಬಂಡಾಯದ ಧ್ವನಿ ಮೇಲ್ನೋಟಕ್ಕಂತೂ ಎತ್ತಿಲ್ಲ, ಒಳೇಟು ಬೀಳತ್ತಾ ಗೊತ್ತಿಲ್ಲ. ಕಾಂಗ್ರೆಸ್ಗೆ ಬಂಡಾಯ ಇಲ್ಲ. ಬೆಳಗಾವಿ ಮಹಾಂತೇಶ್ ವಕ್ಕುಂದ ಸ್ವಲ್ಪ ಮಟ್ಟಿಗೆ ಅವರು ಬಂಡಾಯ ಎದ್ದಿದ್ರು ಅನ್ನುವಂಥದ್ದು. ಒಳೇಟು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮೋದಿ ಅಲೆ ಅತ್ಯಂತ ಪ್ರಬಲವಾಗಿ ಇದೆ ಅಂತ ಹೇಳಲಾಗ್ತಾ ಇದೆ ಬೆಳಗಾವಿ ಭಾಗದಲ್ಲಿ. ಆದರೆ ಈ ಸಾರಿ ಕಾಂಪಿಟೇಷನ್ ಕೂಡ ಅಷ್ಟೇ ಜೋರಾಗಿದೆ ಬೆಳಗಾವಿನಲ್ಲಿ. ಏನಾಗುತ್ತೆ ಕಾದು ನೋಡಬೇಕು. ಜಗದೀಶ್ ಶೆಟ್ಟರ್ಗೆ ಅಷ್ಟು ಸುಲಭವಾದ ಕೇಕ್ ವಾಕ್ ಅಂತೂ ಇಲ್ಲ ಈ ಹಿಂದೆ ಇದ್ದಾಗೆ. ಪಕ್ಷ ಚೇಂಜ್ ಮಾಡಿ ಮತ್ತೆ ವಾಪಸ್ ಬಂದಿರೋದ್ರಿಂದ. ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಬಹಳ ಸೈಲೆಂಟ್ ಆಗಿದ್ದಾರೆ. ಪ್ರಚಾರಕ್ಕೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವರು. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಮತದಿಂದ ಗೆದ್ದಂಥವರು.
ಈಗ ಅವರು ಪ್ರಚಾರಕ್ಕೆ ಬಂದಿಲ್ಲ, ಹಾಗಾಗಿ ಕಾಗೇರಿ ಅವರಿಗೆ ಒಂದಷ್ಟು ಭಯ ಕಾಡ್ತಾ ಇದೆ. ಆದರೂ ಕೂಡ ಅಲ್ಲೂ ಮೋದಿ ಅಲೆ ವರ್ಕ್ ಆಗುತ್ತಾ ಕಾದು ನೋಡಬೇಕು. ಹಾವೇರಿನಲ್ಲಿ BJPಗೂ ಕೂಡ ಒಳೇಟಿನ ಭಯ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ DR ಪಾಟೀಲ್ ಬಂಡಾಯ. ನೀವು ಬಳ್ಳಾರಿಗೆ ಬಂದರೆ BJPಯಲ್ಲಿ ಯಾವುದೇ ರೀತಿಯ ಬಂಡಾಯ ಆಸ್ ಆಫ್ ನಾವು ಇಲ್ಲ, ಕಾಂಗ್ರೆಸ್ನಲ್ಲೂ ಬಂಡಾಯ ಇಲ್ಲ. ಏನಾಗತ್ತೆ ಚುನಾವಣೆ ಕಾದು ನೋಡಬೇಕಾಗಿದೆ ಇನ್ನಷ್ಟು.